ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಬಂದುಬಿಟ್ಟು ಪಿ ಜಿ ಸಿ ಟಿ ಸ್ಟೂಡೆಂಟ್ಸ್ಗೆ ಇರುತ್ತೆ. ಒಂದು ಬಿಗ್ ಅಪ್ಡೇಟ್ ಇದೆ ಪಿ ಜಿ ಸಿ ಟಿ ಸ್ಟೂಡೆಂಟ್ಸ್ಗೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಕಡೆಯಿಂದ. ಅದೇನಂತಂದರೆ ಡೇಟ್ ಎಕ್ಸ್ಟೆಂಡ್ ಆಗಿದೆ. ಅಪ್ಲಿಕೇಶನ್ ಡೇಟ್ ಮೊದಲು ಬಂದುಬಿಟ್ಟು ಏಪ್ರಿಲ್ 8th ಲಾಸ್ಟ್ ಡೇಟ್ ಇತ್ತು. ಬಟ್ ಇವಾಗ ಏನಾಗಿದೆ ಅಂತಂದರೆ 20th ಏಪ್ರಿಲ್ ಲಾಸ್ಟ್ ಡೇಟ್ ಆಗಿದೆ. ಫೀಸ್ ಪೇ ಮಾಡೋದೇನಿದೆ ನಿಮಗೆ 22 ಏಪ್ರಿಲ್ವರೆಗೂ ಇದೆ. 20 ಏಪ್ರಿಲ್ ನೈಟ್ 12 ವರೆಗೂ ನೀವು ಅಪ್ಲಿಕೇಶನ್ನ ಹಾಕ್ಬೋದು. ಯಾರೆಲ್ಲ ಅಪ್ಲಿಕೇಶನ್ ಹಾಕಿಲ್ಲ, ಹೊಸದಾಗಿ ಅಪ್ಲಿಕೇಶನ್ ಹಾಕಬೇಕಂತಿದ್ದಾರೆ, ನಿಮಗೆ ಒಂದು ಫೈನಲ್ ಚಾನ್ಸ್ ಇದೆ ಅಂತ ತಿಳ್ಕೊಂಡು ಅಪ್ಲಿಕೇಶನ್ ಹಾಕಿ. ಫುಲ್ ಟೈಮ್ ಅಪ್ಲಿಕೇಶನ್ ಹಾಕ್ಬೋದು, ಪಾರ್ಟ್ ಟೈಮ್ ಅಪ್ಲಿಕೇಶನ್ ಹಾಕ್ಬೋದು. ಮತ್ತು ಅದಾದಮೇಲೆ ಅಪ್ಲಿಕೇಶನ್ ಹಾಕ್ತಾ ಇರುವಾಗ ಯಾರೆಲ್ಲ ಮಿಸ್ಟೇಕ್ ಮಾಡಿದ್ದೀರಾ, ಡೋಂಟ್ ವೇಟ್ ಫಾರ್ ಎಡಿಟ್ ವಿಂಡೋಗೋಸ್ಕರ ಎಷ್ಟೋ ಜನ ವೇಟ್ ಮಾಡ್ತಿದ್ದೀರಾ, ನನಗೆ ಕಾಲ್ ಮಾಡಿದ್ದೀರಾ. ಎಡಿಟ್ ವಿಂಡೋಗೋಸ್ಕರ ಯಾರು ವೇಟ್ ಮಾಡೋಕ್ಕೆ ಹೋಗಬೇಡಿ. ಇಲ್ಲಿ ಇನ್ನೂ ನಿಮಗೆ ಎಷ್ಟಂತಂದರೆ ಇನ್ನೂ 12 ದಿವಸ ಟೈಮ್ ಇದೆ. ಇದರಲ್ಲಿ ಏನು ಮಾಡ್ತೀರಾ, ಮತ್ತೊಂದು ಸಲ ಲಾಗಿನ್ ಆಗಿ ನಿಮ್ಮ ಡೀಟೇಲ್ಸ್ ಎಲ್ಲ ಡಿಸಪಿಯರ್ ಆಗುತ್ತೆ. ಮತ್ತೇನು ಮಾಡ್ತೀರಾ ಅಂತಂದರೆ ನೀವು ಎಲ್ಲ ಡೀಟೇಲ್ಸು ಕರೆಕ್ಟಾಗಿ ಎಂಟರ್ ಮಾಡಿ. ಡೋಂಟ್ ವೇಟ್ ಫಾರ್ ಎಡಿಟ್ ವಿಂಡೋ. ನಾನು ಹೈಲೈಟ್ ಮಾಡ್ತಾ ಇದ್ದೀನಿ ಏನಕ್ಕಂತಂದರೆ, ಎಡಿಟ್ ವಿಂಡೋಗೋಸ್ಕರನೇ ವೇಟ್ ಮಾಡ್ತಾ ಇದ್ದೀರಾ, ಇಲ್ಲಿ ನೀವು ಕರೆಕ್ಟ್ ಮಾಡ್ಕೊಳ್ಳಿ. ಮತ್ತೆ ಮಿಸ್ಟೇಕ್ ಆದರೆ ಎಡಿಟ್ ವಿಂಡೋದಲ್ಲಿ ಆ್ಯಡ್ ಮಾಡುವಂತೆ. ಎಡಿಟ್ ವಿಂಡೋ ಏನಕ್ಕೆ ಓಪನ್ ಮಾಡ್ತಾರೆ ಅಂದರೆ, ನಿಮ್ಮ ಎಜುಕೇಷನ್ ಯಾರ್ದೆಲ್ಲ 8 ಸೆಮ್ ಕಂಪ್ಲೀಟ್ ಆಗಿಲ್ಲ, 6 ಸೆಮ್ ಕಂಪ್ಲೀಟ್ ಆಗಿಲ್ಲ, ರಿಸಲ್ಟ್ ಬಂದಿಲ್ಲ, ಅದನ್ನು ಎಂಟರ್ ಮಾಡೋದಕ್ಕೆ ಅವಾಗ ಬಿಡ್ತಾರೆ. ಅವಾಗ ನೀವು ಕ್ಲೈಮ್ ಮಾಡ್ಕೊಂಡಿರೋ ರಿಸರ್ವೇಷನ್ ಡೀಟೇಲ್ಸ್ ಎಂಟರ್ ಮಾಡ್ಬೋದು, ಮತ್ತು ಸ್ಟಡಿ ಡೀಟೇಲ್ಸ್ ಕೂಡ ಎಂಟರ್ ಮಾಡ್ಬೋದು. ಅದರ್ ಡೀಟೇಲ್ಸ್ ಕೂಡ ನೀವು ಎಡಿಟ್ ಮಾಡ್ಬೋದು, ಪರವಾಗಿಲ್ಲ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಇಲ್ಲಿವರೆಗೂ ಯಾರೆಲ್ಲ ಅಪ್ಲಿಕೇಶನ್ ಇನ್ನೂ ಹಾಕಿಲ್ಲ ಅವ್ರಿಗೋಸ್ಕರ ನಾವೇನಂತಂದರೆ, ಅಪ್ಲಿಕೇಶನ್ ಯಾವ ರೀತಿ ಹಾಕಬೇಕು, ಮತ್ತು ನಿಮ್ಮ ಡೌಟ್ಸ್ ಇದೆ, OTP ಎರರ್ ಅಂತ ಇದೆ, ಅದೆಲ್ಲದ್ರ ಬಗ್ಗೆನೂ ವಿಡಿಯೋ ಮಾಡಿದ್ದೀವಿ. ಈ ನಿಮ್ದು ಏನೇ ಒಂದು ಕ್ವಶನ್ಸ್ ಇದೆ, ಸಿಗ್ನೇಚರ್ ಫೋಟೋ ಅಪ್ಲೋಡ್ ಮಾಡೋಕ್ಕೆ ಬರ್ತಾ ಇಲ್ಲ, ಮತ್ತು ಡಾಕ್ಯುಮೆಂಟ್ಸ್ ಏನೇನು ಬೇಕು ಅದೆಲ್ಲನೂ ವಿಡಿಯೋ ಇದೆ. ಏನು ಮಾಡ್ತೀರಾ ಅಂದರೆ, ಯೂಟ್ಯೂಬಲ್ಲಿ ಹೋಗ್ಬಿಟ್ಟು ಕಾಲೇಜ್ ಅಣ್ಣ ಗೈಡ್ PGCET 2026 ಅಂತ ಸರ್ಚ್ ಮಾಡಿ. ಸರ್ಚ್ ಮಾಡಿದ್ಮೇಲೆ ಬರುತ್ತೆ, ಇಲ್ಲಿದೆ ನೋಡಿ, ಈ ರೀತಿ ಬರುತ್ತೆ ನೋಡಿ, ಇಲ್ಲಿ ಕಾಲೇಜ್ ಅಣ್ಣ ಗೈಡ್ ಅಂತ ಇದೆ ನಮ್ಮ ಚಾನಲ್ಲು. ಇಲ್ಲಿದೆ ವಿಡಿಯೋ, ಯಾವ ರೀತಿ ಅಪ್ಲೈ ಮಾಡ್ಬೇಕು ಅನ್ನೋದನ್ನ ಕ್ಲಿಯರ್ ಆಗಿ 20 ಮಿನಿಟ್ಸ್ ವಿಡಿಯೋ ಇದೆ. ನೀವು ನೋಡಿದ್ರಿ ಅಂತಂದರೆ ಎಲ್ಲನೂ ಗೊತ್ತಾಗ್ಬಿಡುತ್ತೆ. ಆಮೇಲೆ ಇದು ಬಂದುಬಿಟ್ಟು ನಮ್ಮ ಚಾನಲ್ಲು ಸಬ್ಸ್ಕ್ರೈಬ್ ಮಾಡಿ, ಇಲ್ಲಿರುತ್ತೆ ನೋಡಿ, ಈ ರೀತಿ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಆಲ್ ಅಂತ ಕೊಡಿ, ನಿಮಗೆ ನೋಟಿಫಿಕೇಶನ್ ಎಲ್ಲ ಬರುತ್ತೆ. ಇನ್ನೊಂದು ಏನಂತಂದರೆ, PGCET ನಿಮ್ಮ ಡೌಟ್ಸ್ ಬಗ್ಗೆ ವಿಡಿಯೋ ಕೂಡ ಮಾಡಿದ್ದೀವಿ ನಾವು. PGCET ಅಪ್ಲಿಕೇಶನ್ ಡೌಟ್ಸ್ ಕ್ಲಾರಿಫೈಡ್, OTP ಇಶ್ಯೂ, ಸ್ಟಡಿ ಸರ್ಟಿಫಿಕೇಟ್, ಡಿಗ್ರಿ ನಾಟ್ ಕಂಪ್ಲೀಟೆಡ್. ಮತ್ತು ಇನ್ನೊಂದು ಏನಂತಂದರೆ, PGCET ಬಗ್ಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅದೆಲ್ಲನೂ ವಿಡಿಯೋ ಇದೆ. ಇದೆಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಹೋಗಿ ನೋಡ್ಕೊಂಡ್ಬಿಟ್ಟು ನೀವು ಅಪ್ಲೈ ಎಲ್ಲ ಮಾಡಿ. ಇವಾಗ ಬಂದುಬಿಟ್ಟು ಕ್ಲಿಯರಾಗಿ ನೋಟಿಫಿಕೇಶನ್ ಓದೋಣ. KE ಅಂತ ನೀವು ಕ್ರೋಮ್ ಬ್ರೌಸರಲ್ಲಿ ಸರ್ಚ್ ಮಾಡಿ, ಈ ಥರ ಬರುತ್ತೆ. ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಈ ಥರ ಬರುತ್ತೆ. ಇಲ್ಲಿ ಕನ್ನಡ, ಇಂಗ್ಲೀಷ್ ನೀವು ಯಾವ್ದು ಬೇಕಾದ ಸೆಟ್ ಮಾಡ್ಕೊಳ್ಬೋದು. ಆಮೇಲೆ ಅಡ್ಮಿಷನ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ PGCET ಅಂತ ಕ್ಲಿಕ್ ಮಾಡಿ. ಇಲ್ಲಿ ಒಂದು ಹೊಸದಾಗಿ ಬರುತ್ತೆ, ದ ಡೇಟ್ ಟು ಅಪ್ಲೈ ಆನ್ಲೈನ್ ಅಪ್ಲಿಕೇಶನ್ ಹ್ಯಾಸ್ ಬಿನ್ ಎಕ್ಸ್ಟೆಂಡೆಡ್. ಇಲ್ಲಿ ಬಂದಮೇಲೆ ಈ ರೀತಿ ಬಂದುಬಿಡುತ್ತೆ. ಇದರಲ್ಲಿ ಏನಂತ ಹೇಳಿದ್ದಾರೆ ಅಂತ ನೋಡಿದ್ರೆ, ಇಲ್ಲಿ ಕನ್ನಡದಲ್ಲೂ ಇದೆ, ಇಂಗ್ಲೀಷಲ್ಲೂ ಇದೆ. ಓಕೆನಾ. ಡೇಟ್ ಎಕ್ಸ್ಟೆಂಡೆಡ್ ಟು ಅಪ್ಲೈ ಆನ್ಲೈನ್ ಫಾರ್ PGCET 2026 ಫಾರ್ ಅಡ್ಮಿಷನ್ ಟು MBA, MCE, ME, MTech, ಆರ್ಕಿಟೆಕ್ಚರ್ ಕೋರ್ಸಸ್. ಡೇಟ್ ಹ್ಯಾಸ್ ಬಿನ್ ಎಕ್ಸ್ಟೆಂಡೆಡ್ ಟು ರಿಜಿಸ್ಟರ್ ಆ್ಯಂಡ್ ಅಪ್ಲೈ ಆನ್ಲೈನ್ ಫಾರ್ PGCET 2026. ಅಂದರೆ ಡೇಟ್ ಎಕ್ಸ್ಟೆಂಡ್ ಆಗಿದೆ ಅಂತ ಹೇಳ್ತಿದ್ದಾರೆ. ಇಂಟ್ರೆಸ್ಟೆಡ್ ಆ್ಯಂಡ್ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ನಾಟ್ ರಿಜಿಸ್ಟರ್ಡ್ ಟಿಲ್ ನೌ, ಅಂತಂದ್ರೆ ನೀವು ರಿಜಿಸ್ಟರ್ ಆಗಿಲ್ಲ, ಅಪ್ಲೈ ಮಾಡಿಲ್ಲ, ನೀವು ಮಾಡ್ಬೋದು. ಕ್ಯಾನ್ ರಿಜಿಸ್ಟರ್ ಅಪ್ಲೈ ಥ್ರೂ ಆನ್ಲೈನ್ ಅಪ್ ಟು 20 ಏಪ್ರಿಲ್ 11:59 PM ಅಂತಂದರೆ ನೈಟ್ವರೆಗೂ ಇರುತ್ತೆ. 20 ಡೇಟ್ ಫುಲ್ ಕಂಪ್ಲೀಟ್ ಆಗೋವರೆಗೂ ನಿಮ್ಗೆ ಇದಿರುತ್ತೆ. ಮತ್ತು ನೀವೇನಾದರೂ ಫೀಸ್ ಪೇ ಮಾಡಿಲ್ಲ ಅಂತಂದರೆ 22 ಡೇಟ್ ಒಳಗೆ ಫೀಸನ್ನು ಪೇ ಮಾಡ್ಬೋದು. UPI ಮುಖಾಂತರ ಎಲ್ಲರೂ ಅವಾಗಲೇ ಫೀಸ್ ಪೇ ಮಾಡ್ಬೋದು. 700 ಕಾಮನ್ ಫೀಸ್ ಇದೆ ಎಲ್ರಿಗೂ. SC ST ಇದವರಿಗೆಲ್ಲ 500 ಇತ್ತು, ಬಟ್ ಇವಾಗ 700 ಕಾಮನ್ ಆಗಿದೆ. ಸೊ 700 ಪೇ ಮಾಡ್ಕೊಳ್ಳಿ. ನಿಮ್ಗೆ ಏನಾದರೂ ಕ್ವಶನ್ಸು, ಏನಾದರೂ ಕ್ವೇರೀಸ್ ಇದ್ದರೆ ಇದಕ್ಕೇನು ಮಾಡ್ತೀರಾ ಅಂತಂದರೆ, ಇಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಬೋದು ನಿಮ್ಮ ಅಪ್ಡೇಟ್ಸನ್ನ. ಮತ್ತು ನೀವು ಏನಾದರೂ KE ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ಇಲ್ಲಿ ಫೋನ್ ನಂಬರ್ ಇದೆ ಲಾಸ್ಟಲ್ಲಿ, ಮತ್ತು ಇಮೇಲ್ ಇದೆ. ಇಮೇಲ್ ಮಾಡಿದ್ರೆ ರೆಸ್ಪಾಂಡ್ ಬರೋದಿಲ್ಲ. ಫೋನ್ ಮಾಡಿ, ಹೆಲ್ಪ್ ಲೈನ್ಗೆ ಫೋನ್ ಮಾಡಿಬಿಟ್ಟು ನಿಮ್ಮ ಕ್ವಶನ್ಸ್, ಕ್ವೇರೀಸ್ನ ಇದು ಮಾಡ್ಕೊಳ್ಬೋದು. ಬಟ್ ಅದಕ್ಕಿಂತ ಮುಂಚೆ ಏನಂದರೆ, ನಿಮ್ಗೆ ಏನಾದರೂ ಕ್ವಶನ್ಸ್ ಇದ್ದರೆ ನಂಗೆ ಕಮೆಂಟ್ ಹಾಕಿರಿ. ನನ್ನ ಯೂಟ್ಯೂಬ್ ಚಾನಲಲ್ಲಿ ಕಮೆಂಟ್ ಹಾಕಿರಿ, ಈ ವಿಡಿಯೋಗೆ ಕಮೆಂಟ್ ಹಾಕಿ. ನಾನು ನಿಮ್ಗೆ ಏನು ಮಾಡ್ತೀನಿ ಅಂತಂದರೆ, ಇನ್ನೊಂದು ವಿಡಿಯೋ ಮುಖಾಂತರ ನಿಮ್ಗೆ ಕ್ಲಿಯರಾಗಿ ಹೇಳ್ತಾ ಇರ್ತೀನಿ. ಓಕೆನಾ. ಬಟ್ ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಾವು ಕೌನ್ಸಿಲಿಂಗ್ ಪ್ರೊಸೆಸ್ ಎಕ್ಸ್ಪ್ಲೇನ್ ಮಾಡ್ತೀವಿ, ಆಪ್ಷನ್ ಎಂಟ್ರಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀವಿ, ರೌಂಡ್ 1, ರೌಂಡ್ 2 ಮತ್ತು ಸ್ಟೇ ವೇಕೆನ್ಸಿ ರೌಂಡ್ ಎಲ್ಲರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ನಿಮಗೆ ಕಾಲೇಜ್ ಅಡ್ಮಿಷನ್ ಆಗೋವರೆಗೂ ಗೈಡ್ ಮಾಡ್ತಾ ಇರ್ತೀವಿ. ಆಮೇಲೆ ಅದ್ರ ಬಗ್ಗೆ ಸ್ಕಾಲರ್ಶಿಪ್ ಬಗ್ಗೆನೂ ವಿಡಿಯೋ ಮಾಡಿ ನಿಮಗೆ ಹೆಲ್ಪ್ ಮಾಡ್ತಾ ಇರ್ತೀವಿ. ಆಲ್ರೆಡಿ ಇದೆಲ್ಲ ವೀಡಿಯೋಸ್ ಇದೆ ನನ್ನ ಹತ್ರ, ಅಲ್ಲಿ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೋಡ್ಕೊಳ್ಳಿ. ಮತ್ತು ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಲಿಂಕ್ ಇರುತ್ತೆ, ಜಾಯ್ನ್ ಆಗಿ. ಮತ್ತು ಆಮೇಲೆ ಅಂತಂದರೆ ಅಪ್ಲಿಕೇಶನ್ ಫಾರ್ಮು, ಡಾಕ್ಯುಮೆಂಟ್ಸು,
ಇದೆಲ್ಲ ನಿಮ್ಗೆ ಏನೇ ಕ್ವಶನ್ಸ್ ಇರಲಿ, ನೀವು ಮತ್ತೆ MBA, MC, MTech ಯಾವ ಕೋರ್ಸಿಗೋಸ್ಕರ ನೋಡ್ತಾ ಇದ್ದೀರಾ ಅನ್ನೋದನ್ನ ಕಮೆಂಟ್ ಹಾಕಿ. ಯಾವ ಜಾಸ್ತಿ ಸ್ಟೂಡೆಂಟ್ಸ್ ಯಾವ ಕೋರ್ಸ್ ಅಪ್ಲೈ ಮಾಡ್ತಾರೆ ಅಂತ ಗೊತ್ತಾಗಿರುತ್ತೆ ನಮಗೂ. ಮತ್ತು ನಿಮ್ದು ಏನೇ ಡೌಟ್ ಇರಲಿ, ಅಪ್ಲಿಕೇಶನ್ ಫಾರ್ಮ್ ಇರಲಿ, ಡಾಕ್ಯುಮೆಂಟ್ಸ್ ಇರಲಿ, ಪ್ರತಿಯೊಂದು CGPA ಟು ಪರ್ಸೆಂಟೇಜು, CGPA ಟು ಪರ್ಸೆಂಟೇಜ್ ಹೇಗೆ ಕನ್ವರ್ಟ್ ಮಾಡ್ತಾರೆ, ಯಾವುದೇ ಒಂದು ಕ್ವಶನ್ ಇರಲಿ ನೀವು ನಮ್ಗೆ ಹಾಕಿರಿ. ಮತ್ತು ಇವಾಗ ನಾನು ಒಂದು ನೆಕ್ಸ್ಟ್ ವೀಡಿಯೋ ಬರ್ತಾ ಇದೆ ನಮ್ಮದು, ಏನಂತಂದರೆ ನಿಮ್ಮ ಸ್ಟೂಡೆಂಟ್ಸ್ ಕ್ವಶನ್ಸ್ ಇದೆ ಸ್ವಲ್ಪ ಗೇಟ್ ರಿಲೇಟೆಡ್ ಎಲ್ಲನೂ, ಅದು ವೀಡಿಯೋ ನಾವು ಮಾಡ್ತಾ ಇರ್ತೀವಿ. ಓಕೆನಾ? ಮತ್ತು ಅಪ್ಲಿಕೇಶನ್ ವೀಡಿಯೋ ನೋಡೋದನ್ನ ಮರಿಬೇಡಿ. ಬಾಯ್. ಮತ್ತು ನೆಕ್ಸ್ಟ್ ವೀಡಿಯೋಸಲ್ಲಿ ಸಿಗೋಣ. ನೆಕ್ಸ್ಟ್ ವೀಡಿಯೋ ಬಂದುಬಿಟ್ಟು ನಿಮ್ಮ ಕ್ವಶನ್ಸ್ ಮೇಲೆ ಇರುತ್ತೆ. ಆಲ್ರೆಡಿ ಸ್ವಲ್ಪ ಕ್ವಶನ್ಸ್ ಬಂದಿದೆ ಸ್ಟೂಡೆಂಟ್ಸು, ಅದ್ರ ಮೇಲೆ ಒಂದು ವೀಡಿಯೋ ಇರುತ್ತೆ. ನೀವು ಕಮೆಂಟ್ ಹಾಕಿರಿ, ಅದ್ರ ಮೇಲೆ ನಾವು ವೀಡಿಯೋ ಮಾಡ್ತಾ ಇರ್ತೀವಿ ಮತ್ತು ರೆಸ್ಪಾಂಡ್ ಕೂಡ ಮಾಡ್ತೀವಿ. ಥ್ಯಾಂಕ್ ಯು. ಮತ್ತೆ ಸಿಗೋಣ. ಬಾಯ್.